ಕಾಂತಾರ ಚಾಪ್ಟರ್ 1 ಜಗತ್ತಿನಾದ್ಯಂತ ತೆರೆಕಂಡು ಭರ್ಜರಿ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ದೈವಾರಾಧಕರು ಕಾಂತಾರ ಸಿನಿಮಾದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಕಾಂತಾರ ಸಿನಿಮಾ ವಿರುದ್ಧ ದೈವಾರಾಧಕರು ಕೆಂಡ. ದೈವಾರಾಧನೆ ಪಾವಿತ್ರ್ಯತೆಗೆ ಧಕ್ಕೆ ತಂದಂತಹ ಆರೋಪ ಕಾಂತಾರದ ಚಿತ್ರತಂಡದ ಮೇಲೆ. ಕಾಂತಾರ ಸಿನಿಮಾ ತಂಡಕ್ಕೆ ದೈವ ಎಚ್ಚರಿಕೆಯನ್ನು ಕೊಡ್ತಾ ಅನ್ನುವಂತಹ ಪ್ರಶ್ನೆ. ದೈವದ ಹೆಸರಿನಲ್ಲಿ ಸಿನಿಮಾ ಮಾಡಿ ಹಣ ಸಂಪಾದನೆ, ಹಣ ಮಾಡಿದವರಿಗೆ ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡಿಸ್ತೇನೆ, ಬೀದಿಯಲ್ಲಿ ದೈವ ವೇಷವನ್ನು ಹಾಕಿದವರಿಗೆ ಹುಚ್ಚು ಹಿಡಿಸ್ತೇನೆ, ದೈವವನ್ನು ವಿಡಂಬನೆ ಮಾಡಿದವರಿಗೆ ಬುದ್ಧಿ ಕಲಿಸುವುದಾಗಿ ದೈವ ನುಡಿದಿದೆ. ಇದೇ ನುಡಿ, ದೈವ ಕೊಟ್ಟಂತಹ ಇದೇ ಅಭಯ ಈಗ ಕಾಂತಾರ ಚಿತ್ರತಂಡದ ಟೆನ್ಷನ್ ಅನ್ನು ಕೂಡ ಜಾಸ್ತಿ ಮಾಡಿದೆ. ಯಾಕೆಂದರೆ ದೈವದ ಅಪ್ಪಣೆಯನ್ನು ಪಡೆದೇನೆ ಸಿನಿಮಾ ಚಿತ್ರೀಕರಣವನ್ನು ಶುರು ಮಾಡಲಾಯಿತು. ಸಾಲು ಸಾಲು ವಿಘ್ನಗಳ ನಂತರವೂ ಕೂಡ ಸಿನಿಮಾ ಚಿತ್ರೀಕರಣ ಕಂಪ್ಲೀಟ್ ಆಗಿ ತೆರೆ ಕಂಡಿದೆ. ಈಗ ದೈವಾರಾಧಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈವದ ಬಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ದೈವ ಹೇಳಿರುವಂತಹ ಮಾತಿದು, ಸಿನಿಮಾ ಮಾಡಿ ಹಣ ಸಂಪಾದನೆ ಮಾಡಿದವರಿಗೆ ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡಿಸ್ತೇನೆ, ನನ್ನ ಹೆಸರಿನಲ್ಲಿ ಯಾರು ಹಣ ಸಂಪಾದನೆಯನ್ನು ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ದುಡ್ಡು ಖರ್ಚು ಮಾಡಿಸ್ತೇನೆ ಅಂತೇಳಿ ಆಸ್ಪತ್ರೆಯಲ್ಲಿ. ಅದರ ಜೊತೆಗೇನೆ ಯಾರ್ಯಾರು ಬೀದಿಯಲ್ಲಿ ದೈವ ವೇಷ ಹಾಕ್ತಾ ಇದ್ದಾರೆ, ದೈವ ಆವಾಹನೆ ಆದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಈ ಥಿಯೇಟರ್ನ ಮುಂಭಾಗಗಳಲ್ಲಿ, ಅಂಥವರಿಗೆ ಹುಚ್ಚು ಹಿಡಿಸ್ತೇನೆ ಅಂತ, ಅಂದರೆ ಬುದ್ಧಿ ಕಲಿಸ್ತೇನೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕಾಂತಾರ ಸಿನಿಮಾ ಈಗ ವಿಶ್ವದಾದ್ಯಂತ ತೆರೆ ಕಂಡಿದೆ. ಈಗ ಕಾಂತಾರ ಸಿನಿಮಾದ ವಿಚಾರದಲ್ಲಿ ಪರ ವಿರೋಧದ ಚರ್ಚೆ ಎದ್ದಿದೆ. ಏನು ವಿರೋಧ, ಯಾಕೆ ನೋಡ್ತಾ ಹೋಗೋಣ. ರಿಷಬ್ ಸಿನಿಮಾದಲ್ಲಿ ತಾವೇ ಭೂತಕೋಲದ ವೇಷವನ್ನು ತೊಟ್ಟಿದ್ದಾರೆ, ಇದು ತಪ್ಪು ಅಂಥೇಳಿ ದೈವಾರಾಧಕರು ಹೇಳ್ತಾ ಇರುವಂಥದ್ದು. ಭೂತಕೋಲವನ್ನು ನಡೆಸೋದಕ್ಕೆ ಅದರದ್ದೇ ಆದಂತಹ ರೀತಿ ರಿವಾಜುಗಳಿದ್ದಾವೆ, ನಿಯಮಗಳಿದ್ದಾವೆ ಅಂಥೇಳಿ. ದೈವ ಯಾರನ್ನೂ ಕೂಡ ಕೊಲ್ಲುವುದಿಲ್ಲ. ಚಿತ್ರದಲ್ಲಿ ಗುಳಿಗ ದೈವ ಕೊಲ್ಲುವ ಸೀನ್ ಇದೆ, ಇದು ತಪ್ಪು ಅಂತ ಕೂಡ ವಿರೋಧಿಸ್ತಾ ಇದ್ದಾರೆ. ಗುಳಿಗ ದೈವದ ಪಾತ್ರಧಾರಿಯಂತೆ ತೋರುವ ರಿಷಬ್ ಗಡ್ಡವನ್ನು ಬಿಟ್ಟಿದ್ದಾರೆ, ಗುಳಿಗ ದೈವಕ್ಕೆ ಗಡ್ಡವಿರಲ್ಲ, ಇದು ಕೂಡ ಸಿನಿಮಾದಲ್ಲಿ ತೋರಿಸಿರುವಂತಹ ಮತ್ತೊಂದು ತಪ್ಪು ಅಂಥೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ದೈವಾರಾಧನೆ ಅತ್ಯಂತ ಪವಿತ್ರವಾದದ್ದು, ದೈವ ಆವಾಹನೆಯ ವೇಳೆ ಗಗ್ಗರವನ್ನು ತೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಈ ರೀತಿಯ ಹಲವು ತಪ್ಪುಗಳು ಸಿನಿಮಾದಲ್ಲಿದೆ. ಹಾಗಾಗಿಯೇ ನಾವು ಈ ಸಿನಿಮಾದನ್ನು ವಿರೋಧಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ, ಅದರಲ್ಲಿ ತೋರಿಸಿರುವಂತಹ ವಿಚಾರಗಳನ್ನು ನಾವು ಖಂಡಿಸ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ದೈವಾರಾಧನೆ ತುಳುನಾಡಿಗೆ ಮಾತ್ರ ಸೀಮಿತ, ದೈವಕ್ಕೆ ಯಾಕೆ ಪ್ರಚಾರ ಬೇಕು? ಇದರ ಮಹತ್ವದ ಅರಿವಿಲ್ಲದ ಜನರ ಆರಾಧನೆ ಅಪಹಾಸ್ಯವಾಗ್ತಾ ಇದೆ. ಇದು ನಮ್ಮ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ, ನಮ್ಮ ಆಚರಣೆಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಅಂಥೇಳಿ ದೈವಾರಾಧಕರು, ತುಳುನಾಡಿನ ಜನರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಕಾಂತಾರ ಸಿನಿಮಾದ ಪರ ಒಂದಿಷ್ಟು ಜನ ವಾದವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಂಥ ತಪ್ಪೇನಿದೆ? ಸಾಗರದ ಆಚೆಯೂ ಕೂಡ ಕಾಂತಾರ ಸಿನಿಮಾ ಪಸರಿಸುವ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಕೆಲಸ ಆಗಿದೆ ಅಂಥೇಳಿ. ಸಿನಿಮಾದ ಮೂಲಕ ಕರಾವಳಿಯ ದೈವಶಕ್ತಿಯ ಅನಾವರಣ, ಇದು ನಮ್ಮ ಸಂಸ್ಕೃತಿಯ ಅನಾವರಣ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಆಗಿದೆ, ಮುಂದಿನ ಪೀಳಿಗೆಗೆ ಹಂಚುವಂತಹ ಕೆಲಸ ಆಗಿದೆ. ಇದಕ್ಕಿಂತ ಇನ್ನೇನು ಬೇಕು ಅಂಥೇಳಿ ದೈವ ದುಷ್ಟರನ್ನು ಶಿಕ್ಷಿಸುತ್ತೆ, ದುಷ್ಟರ ಶಿಕ್ಷೆಯ ಕಥಾಹಂದರವನ್ನು ತೋರಿಸುತ್ತೆ, ಸಮಾಜಕ್ಕೊಂದು ಮೆಸೇಜ್ ಇದೆ, ಜನರಿಗೆ ಬುದ್ಧಿ ಹೇಳುವಂತಹ ಕೆಲಸ ಆಗಿದೆ. ಒಂದು ಸಿನಿಮಾದಿಂದ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ವಾದ. ಇನ್ನು ಗುಳಿಗ ದೈವ ಅನೇಕ ರೂಪದಲ್ಲಿ ಅನೇಕ ಹೆಸರಿನಲ್ಲಿರುವಂತಹದ್ದು, ಅದರಲ್ಲಿ ಒಂದು ಕಥಾಹಂದರವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅನ್ನುವಂತಹ ವಿಚಾರ. ಇನ್ನು ದೈವ ನರ್ತಕರು ದೈವಕೋಲಾದಲ್ಲಿ ಬಳಸಿದಂತಹ ಗಗ್ಗರವನ್ನು ಬಳಸಬಾರ್ದು, ಆದರೆ ಹೊಸದನ್ನು ಸಿನಿಮಾ ಉದ್ದೇಶಕ್ಕಾಗಿ ತೊಡಬಹುದು. ಇದರ ಉದ್ದೇಶ ಮನರಂಜನೆಯ ಜೊತೆಗೆ ಕರಾವಳಿಯ ಸಂಸ್ಕೃತಿ, ತುಳುನಾಡಿನ ಸಂಸ್ಕೃತಿಯನ್ನು ವಿಸ್ತರಿಸೋದಾಗಿತ್ತು, ಜನರಿಗೆ ತಿಳಿಸೋದಾಗಿತ್ತು ಅನ್ನೋದು ಹೇಳ್ತಾ ಇರುವಂಥದ್ದು. ಸಿನಿಮಾ ಮೂಲಕ ತುಳುನಾಡಿನ ಸಂಸ್ಕೃತಿ ಬಲಾಢ್ಯವಾಗಿದೆ. ಸಿನಿಮಾ ತಂಡ ಮಾಡಿರೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ನಾವು ಸಿನಿಮಾ ಪರವಾಗಿ ನಿಲ್ತೇವೆ ಅಂಥೇಳಿ ಮತ್ತಷ್ಟು ತುಳುನಾಡಿನ ಜನರು ಕೂಡ ಹೇಳ್ತಾ ಇದ್ದಾರೆ.